ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ವ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ರಿಗೂ ಸಹ ಪ್ರೀತಿಯಿಂದ ಕನ್ನಡದಲ್ಲೂ ಸಹ ಸ್ವಾಗತ. ತುಂಬ ದಿನ ಆಯಿತು ನಾನು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದು. ಹುಷಾರಿಲ್ಲ ಅಂತ ಹೇಳಿ ತುಂಬ ಎಮೋಷ್ನಲ್ ಆಗಿ ಒಂದು ವಿಡಿಯೋ ಮಾಡಾದಮೇಲೆ ತುಂಬ ಜನ ನನ್ನನ್ನು ಅಕ್ಕ ಇವಾಗ ಹುಷಾರಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳಿ ತುಂಬ ಕಮೆಂಟು ಹಾಗೂ ತುಂಬ ನನ್ನ ವಾಟ್ಸಪ್ಪಲ್ಲೂ ಕೂಡ ಮೆಸೇಜ್ ಮಾಡಿದ್ದೀರಿ. ಜೊತೆಗೆ ಇನ್ನೊಂದು ಸಂತೋಷದ ವಿಷಯ ಅಂತ ಹೇಳಿದ್ರೆ, ನನ್ನ ಹಳೆ ವಿಡಿಯೋಸ್ಗಳೆಲ್ಲ ತುಂಬ ಜನ ನೋಡ್ತಾ ಇದ್ದೀರಿ. ಅಲ್ಲಿ ಹೊಸದಾಗಿ ತುಂಬ ಕಮೆಂಟ್ಗಳು ಬರ್ತಾ ಇದೆ. ದುಃಖದ ವಿಷಯ ಅಂತ ಹೇಳಿಕೊಂಡ್ರೆ, ಅಕ್ಕ ನನಗೂ ಇದೇ ಸ್ಥಿತಿ ಅಂತ ಹೇಳಿ ತುಂಬ ಹೆಣ್ಮಕ್ಳು ಕಮೆಂಟನ್ನು ಮಾಡಿದಿರಿ. ಇರಲಿ, ಭಗವಂತ ನಮಗೆ ಏನನ್ನು ವಹಿಸಿ ಕೆಲಸನ ಕಳಿಸಿದಾರೋ ಅಲ್ಲಿವರೆಗೆ ಮಾತ್ರ ನಮಗೆ ಅನ್ನೋದು ಋಣ ಎಲ್ಲಿವರೆಗಿದೆಯೋ ಅಲ್ಲಿವರೆಗೆ ಮಾತ್ರ ನಮ್ಮ ಬದುಕು ಅಂತ ಹೇಳಬಹುದು. ಆದರೂ ಸಹ ನಮ್ಮ ಬದುಕಿನಲ್ಲಿ ಭಗವಂತ ಮಾರ್ಕ್ಸ್ನ ಕೊಡ್ತಾರೆ. ನಮಗೆ ಅವರು ವಹಿಸಿ ಕಳಿಸಿದ್ದಾರೆ ಕೆಲಸನ ಈ ಭೂಮಿ ಮೇಲೆ, ನೀನು ಹೀಗೆ ಇರಬೇಕು ಹೀಗೆ ಅಂತ ಹೇಳಿ ಕಳಿಸಿದ್ರೂ ಸಹ ನಮ್ಮಲ್ಲಿರುವಂಥ ನಮ್ಮ ಆತ್ಮ ಪರಿಶುದ್ಧವಾಗಿ ಇಟ್ಕೊಂಡು ನಮ್ಮ ಕೆಲಸದ ಮೂಲಕ ಭಗವಂತನಲ್ಲಿ ಒಂದು ಒಳ್ಳೆಯ ಮಾರ್ಕ್ಸ್ನ ತಗೋಬಹುದು, ನಾವು ಒಳ್ಳೆಯ ಅಂಕಗಳನ್ನ ತಗೋಬಹುದು. ಏನಂತೀರಿ ನನ್ನ ಅಭಿಪ್ರಾಯಕ್ಕೆ ಅಂತ ಹೇಳಿ ಕಮೆಂಟನ್ನು ಮಾಡಿ. ಪರವಾಗಿಲ್ಲ, ಇವಾಗ ಆರಾಮಾಗಿದ್ದೀನಿ. ನೆನ್ನೆ ಮೊನ್ನೆ ರೆಸ್ಟ್ ಮಾಡಿದ್ದೀನಿ. ತುಂಬ ಕಾರ್ಯಕ್ರಮಗಳಿತ್ತು, ನಾಳೆನೂ ಕೂಡ ಇದೆ. ಹಾಗೆ ತುಂಬ ದಿನ ಆಯಿತು ಒಂದು ಮಾತಾಡೋಣ. ನನ್ನ ಡೈಲಿ ಬ್ಲಾಗ್ ಅಂತ ಹೇಳಿ ನಿಮ್ಗೆ ಯಾವುದೂ ನಿಮ್ಮ ಮುಂದೆ ಶೇರ್ ಮಾಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಕೂತ್ಕೊಂಡು ಒಂದು 10 ನಿಮಿಷ ಮಾತಾಡಬೇಕು ಅಂತ ಹೇಳಿ ನಿಮ್ಮ ಮುಂದೆ ಬಂದಿದ್ದೀನಿ. ಯಾಕೆಂದರೆ ನನ್ನನ್ನು ನೀವೆಲ್ಲರೂ ಮಿಸ್ ಮಾಡ್ಕೊಳ್ತೀರ ಅಷ್ಟೇ. ನಾನು ಕೂಡ ವಿಡಿಯೋ ಮಾಡಿಲ್ಲ, ನಾನು ಮಾತಾಡಿಲ್ಲ ಅಂತ ಅಂದರೆ ನಾನು ಕೂಡ ನಿಮ್ಮನ್ನೆಲ್ಲರೂ ಕೂಡ ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಹಾಗೆ ಇವತ್ತೊಂದು ವಿಷಯದ ಬಗ್ಗೆ ಮಾತಾಡೋಣ. ಒಬ್ಬರು ನಮ್ಮ ಇತೈಸಿ ಅಂತ ನೆನ್ಕೊಳ್ತೀನಿ. ಅವ್ರನ್ನ ನಾನು ಏನೀಗಂದರು ಅಂತ ನಾನು ಹೇಳ್ತಿಲ್ಲ. ಅವರು ಒಂದು ಮಾತಂದರು, ನನ್ನ ಯೋಗಕ್ಷೇಮ ವಿಚಾರಿಸೋಕ್ಕೆ ಒಂದು ಫೋನ್ ಕಾಲ್ ಬರುತ್ತೆ ನನಗೆ, ಹೇಗಿದ್ದೀರಿ ಹುಷಾರಾಗಿದ್ದೀರಾ ಅಂತ ಹೇಳಿ ಮಾತಾಡ್ತಾರೆ. ಆಮೇಲೆ ಒಂದು ವಿಷಯನ ನನಗೆ ಹೇಳ್ತಾರೆ, ಸಿಸ್ಟರ್ ನೀವು ಬೇಜಾರು ಮಾಡ್ಕೋಬೇಡಿ, ಒಂದು ವಿಷಯ ನಿಮಗೆ ಹೇಳಬೇಕು ಅಂತ ಹೇಳ್ತಾರೆ. ಹಾಗೆ ಮಾತನ್ನು ಶುರು ಮಾಡ್ತಾರೆ. ಯೋಗಕ್ಷೇಮದ ಬಗ್ಗೆ ಮಾತಾಡಿ, ಸಿಸ್ಟರ್ ಬೇಜಾರು ಮಾಡ್ಕೋಬೇಡಿ, ಒಂದು ಮಾತು ನಿಮಗೆ ಹೇಳಬೇಕು ಅಂದರು. ಸರಿ ಹೇಳಿ, ಏನು ವಿಷಯ ಹೇಳಿ ಅಂತಂದೆ. ನಮ್ಮನೆಯವ್ರಿಗೊಂದು ದೊಡ್ಡ ಬ್ಲ್ಯಾಕ್ ಕಾಫಿ, ನನಗೆ ಹುಷಾರಿಲ್ಲದೆ ಇರೋದಕ್ಕೆ ಅಮ್ಮ, ಪ್ರಿಯಾ ಎಲ್ಲರೂ 4 ದಿನ ಬಂದಿದ್ದಾರೆ. ನಾನು ನಿನ್ನೆ ಮೊನ್ನೆ ಸ್ವಲ್ಪ ತುಂಬ ಸುಸ್ತು ಇವೆಲ್ಲ ಇತ್ತು. ಈ ಸಂದರ್ಭದಲ್ಲಿ ಬಂದಿರುವಂಥದ್ದು ಅಲ್ವಾ. ನಾವು ನೊಂದಿರುವಂಥ ಸಮಯ, ನಮಗೇನೋ ಒಂದು ದೇಹಕ್ಕೆ ಆಗ್ತಿಲ್ಲ, ಮಾನಸಿಕವಾಗಿ ನೆಮ್ಮದಿ ಇಲ್ಲ ಅಂದಾಗ ಪಕ್ಕ ನಿಲ್ಲೋರು ಬೇಕು. ಆವಾಗಲೇ ನಮಗೆ ಆತ್ಮಬಲ ಅನ್ನೋದು ಹೆಚ್ಚಾಗೋದು. ದುಡ್ಡು ಕಾಸು ಅಂತ ಅಲ್ಲ, ನಾವಿದ್ದೀವಿ ಅಂತ ನಿಲ್ತಾರೆ ನೋಡಿ, ಆವಾಗಲೇ ನಮಗೆ ಸ್ಟ್ರೆಂತು ಜಾಸ್ತಿ ಆಗುವಂಥದ್ದು. ಬ್ಲ್ಯಾಕ್ ಕಾಫಿ ಕುಡಿಯೋ ಸಮಯ. ಬ್ಲ್ಯಾಕ್ ಕಾಫಿ ತುಂಬ ಎನರ್ಜಿ ಕೊಡುತ್ತೆ, 2 ಮಾತಿಲ್ಲ. ಬೇಕಾದರೆ ನೀವು ಟೆಸ್ಟ್ ಮಾಡಿ ನೋಡ್ಕೊಳ್ಳಿ, ಕುಡೀರಿ, ದಿನ ರೂಢಿ ಮಾಡ್ಕೊಳ್ಳಿ. ಖಾಲಿ ಹೊಟ್ಟೆಲಿ ಕುಡಿಬೇಡಿ, ಇಷ್ಟೇ ಹೇಳ್ತೀನಿ. ತಿಂಡಿ ಆದಮೇಲೆ ಇಲ್ಲ ನೋಡಿ, ಇಷ್ಟೊತ್ತಿನಲ್ಲಿ ಒಂದು ಚಿಕ್ಕ ಕಪ್ ಕುಡೀರಿ, ತುಂಬ ಎನರ್ಜಿ ಕೊಡುತ್ತೆ. ಅಂದರೆ 0 ಕ್ಯಾಲ್ರಿ, ಅಂದರೆ ನಮಗೆ ಯಾವುದು ಫ್ಯಾಟ್ ಇಲ್ಲ ಇದರಲ್ಲಿ. ನಮ್ಮ ಒಂದು ಲೀವರ್ಗಾಗಲಿ, ಒಂದು ಫ್ಯಾಟಿ ಲಿವರ್ ಇದ್ದರೆ, ಇಲ್ಲ ನಮಗೆ ಗ್ಯಾಸ್ಟ್ರಿಕ್ ಇದೆ ಅಂತಾರಲ್ಲ, ಇದು ಕುಡೀಲಿ, ಯಾವ ಗ್ಯಾಸ್ಟ್ರಿಕ್ಕೂ ಆಗೋದಿಲ್ಲ. ನನಗಂತೂ ತುಂಬ, ನಾನು ಯಾವುದೇ ಸಕ್ಕರೆ ಬಳಸಲ್ಲ, ಬೆಲ್ಲ ಕೂಡ ಬಳಸೋದಿಲ್ಲ. ಹಾಗೆ ಪ್ಲೇನಾಗಿ ನಾನು ಬ್ಲ್ಯಾಕ್ ಕಾಫಿನ ಕುಡಿತೀನಿ. ತುಂಬ ಹೆಲ್ತ್ಗೆ ಒಳ್ಳೆಯದು ಅಂತ ನಾನು ಮತ್ತೊಮ್ಮೆ ನಿಮಗೆ ಹೇಳಬಹುದು. ಬನ್ನಿ, ನಾನೇನು ಮಾತು ನಿಲ್ಲಿಸ್ದೆ ಹೇಳ್ತೀನಿ. ನೀನು ಸ್ವಲ್ಪ ಕುಡಿ, ನಿಮಗೆ ಅನಿಸುತ್ತಲ್ಲ. ಅವಾಗ ಏನಕ್ಕೆ ಅಂದರು ಅವರು, ಬೇಜಾರು ಮಾಡ್ಕೋಬೇಡಿ ಸಿಸ್ಟರ್ ಅಂತ ಹೇಳಿದ್ರು. ಏನಕ್ಕೆ ಅಂತ ನಾನು ಕೇಳಿದಾಗ ಅವರು ಹೇಳಿದ್ರು, ನಮ್ಮನೆಯವ್ರಿಗೊಂದು ದೊಡ್ಡ ಫೋಟೋ ಇಟ್ಕೊಂಡಿದ್ದೀನಿ, ಈ ಸೈಡಲ್ಲೇ ಇದೆ ದೊಡ್ಡ ಫೋಟೋ. ಅದು ನಮ್ಮ ಮನೆಯವರ ವರ್ಷದ ಕಾರ್ಯ, ಅಂದರೆ ಅವ್ರದ್ದು ಒಂದು ಬರ್ತ್ಡೇನೂ ಕೂಡ ಆವಾಗಲೇ ಬಂದಿದ್ದು. ವರ್ಷದ ಕಾರ್ಯನೂ ಕೂಡ ಒಂದೇ ದಿನ ಬಂತು. ಅದರ ಆಚರಣೆ ಕೂಡ ಮಾಡಿದೆ. ಆ ವಿಡಿಯೋ ಕೂಡ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ. ಆ ಟೈಮಲ್ಲಿ ಫೋಟೋ ಬೆಂಗಳೂರಿಂದ ನನ್ನನ್ನು ಪ್ರೀತಿಸುವಂಥ ಒಬ್ಬ ಹೆಣ್ಮಗಳು, ಅವರೇ ಇಷ್ಟಪಟ್ಟು ಮಾಡಿಸ್ಕೊಟ್ಟಂತಹ ಫೋಟೋ ಅದು ಅವ್ರು ಹೇಳಿದ್ರು, ಅಷ್ಟು ದೊಡ್ಡ ಫೋಟೋನ ಇಟ್ಕೋಬೇಡಿ
ನಾನು ನಿಮಗೆ ಸಿಸ್ಟರ್ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನೀವು ನಮಗೆ ಅಕ್ಕನೋ ತಂಗಿನೋ ಆ ರೀತಿ ಭಾವನೆಯಲ್ಲಿ ಹೇಳ್ತಾ ಇದ್ದೀನಿ. ಆ ಸಿಸ್ಟರ್ ಆ ದೊಡ್ಡ ಫೋಟೋನ ಮನೇಲಿ ಇಟ್ಕೋಬೇಡಿ ಅಂತ ಅಂದರು. ಹೌದಾ, ಸರಿ ಆಯಿತು ಅಂತ ನಾನು ಅವ್ರಿಗೆ ಹೇಳಿದೆ. ಆಯಿತಾಯಿತು ಅಂತ ಹೇಳಿ ಇದು ಮಾಡಿದೆ. ನನಗನ್ಸಿದ್ದನ್ನು ನಿಮ್ಮ ಜೊತೆ ಹೇಳ್ತೀನಿ. ಅವರು ಕೊಟ್ಟಿರುವಂಥ ಮಕ್ಕಳಾಗಲಿ, ಅವರು ಸಂಪಾದನೆ ಮಾಡೋಗಿರುವಂಥ ಒಂದಿಷ್ಟು ಆಸ್ತಿ ಆಗಲಿ, ಅದನ್ನೆಲ್ಲ ಬಿಡ್ತೀವ? ಅವ್ರ ಫೋಟೋ ಇಟ್ಕೋಬಾರ್ದು, ಅವ್ರದ್ದು ಬಟ್ಟೆಗಳ್ನ ಇಟ್ಕೋಬಾರ್ದು, ಅವ್ರು ಬಳಸ್ತಿದ್ದಂಥ ಉಪಕರಣಗಳನ್ನ ಬಳಸಬಾರ್ದು ಅಂತ ಹೇಳ್ತಾರೆ ಕೆಲವರು. ನನ್ನ ಒಂದು ಅಭಿಪ್ರಾಯ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಅದು ತಪ್ಪು ಅಂತ ಅಂದ್ಕೊಳ್ತೀನಿ. ನಾನೀಗ ದೊಡ್ಡ ಫೋಟೋ ಇಟ್ಕೊಂಡಿದ್ದೀನಿ, ನನಗೆ ಯಾವುದೇ ನೆಗೆಟಿವ್ ಅನ್ನೋದಿಲ್ಲ. ನನಗೆಲ್ಲ ಕೆಲಸದಲ್ಲೂ ಕೂಡ ನಮ್ಮ ಮನೆಯವರು ನನಗೆ ಮಾಡಿಕೊಡ್ತಾ ಇದ್ದಾರೆ. ನನಗೆ ಯಾರದೇ ಸಪೋರ್ಟ್ ತೊಗೊಂಡಿಲ್ಲ, ಏನಿಲ್ಲ. ನನ್ನ ಕೆಲಸನ ನಿಜವಾಗ್ಲೂ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿ ನಾನು ಹೋಗ್ತಾ ಇದ್ದೀನಿ. ನನಗೆ ಯಾವುದೇ ನೆಗೆಟಿವ್ ಅನ್ನೋದಿಲ್ಲ. ಎಲ್ಲಾದರೂ ಉಂಟಾ? ಬದುಕಿದ್ದಾಗ ನಮ್ಮನ್ನು ಕಾಯುವಂಥವರು ಅವ್ರ ಆತ್ಮ ಇಲ್ಲ ಅಂದ ತಕ್ಷಣ ನಮಗೆ ಕೆಡುಕನ್ನ ಮಾಡ್ತಾರಾ? ಖಂಡಿತ ಇಲ್ಲ. ಆದರೆ ಒಂದು ತೀರಿ ಹೋದಂಥವ್ರದ್ದು ಒಂದು ಸ್ಥಾನ ಇದೆ, ನಿಜ. ಅದನ್ನು ಎಲ್ಲಿಡಬೇಕು ಅಲ್ಲಿ ಇಟ್ಕೋಬಹುದು. ದೊಡ್ಡ ಫೋಟೋ ಆಗಲಿ, ಚಿಕ್ಕ ಫೋಟೋ ಆಗಲಿ, ಖಂಡಿತ ನೆಗೆಟಿವ್ ಎನರ್ಜಿ ಇರೋದಿಲ್ಲ. ಅವೆಲ್ಲ ಸುಳ್ಳು, ನಾನು ನಂಬೋದಿಲ್ಲ. ನಮ್ಮನ್ನು ಪ್ರೀತಿಸುವಂಥವ್ರು, ಅವ್ರ ದೇಹ ಇಲ್ಲ ಅಂದರೂ ಕೂಡ ನಮ್ಮನ್ನು ಕಾಯ್ತಾರವರು. ಎಷ್ಟು ಪ್ರೀತಿಸ್ತಾ ಇದ್ರು, ನಾನು ಅಂದರೆ ಅವ್ರಿಗೆ ಎಷ್ಟು ಪ್ರೀತಿ, ಮಕ್ಕಳು ಅಂದರೆ ಎಷ್ಟು, ಸಂಬಂಧಕ್ಕೆ ಎಷ್ಟು ಬೆಲೆ ಕೊಡ್ತಾಯಿದ್ರು ಅಂತ ನಾನು ಈ 25 ವರ್ಷ ಅವರೊಟ್ಟಿಗೆ ಬದುಕಿದ್ದೀನಿ. ನಾನು ಕೂಡ ಅಷ್ಟೇ ಅರ್ಥ ಮಾಡ್ಕೊಂಡಿದ್ದೀನಿ. ಅವರು ಯಾವ ಒಂದು ಕನಸಿನಿಂದ ಏನೋ ಒಂದು ಕಾಳಜಿಯಿಂದ ಹೇಳಿದ್ರು, ಅವರ ಅಭಿಪ್ರಾಯ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಇಲ್ಲಿ. ಆದರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಯಾಕೆಂದರೆ ತುಂಬ ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ಮನೆ ಕಟ್ಟಿರ್ತಾರೆ. ಆ ಮನೆ ಅವ್ರು ಕಟ್ಟಿರೋದೊಂದು ಬಿಟ್ಬಿಡ್ತೀವ? ಅವ್ರ ವಸ್ತುಗಳು ನಮಗೆ ಯಾಕೆ ನೆಗೆಟಿವ್ ಆಗಿಬಿಡುತ್ತೆ? ಇವತ್ತು ಸಹ ಅವ್ರ ಸ್ಲಿಪ್ಪರು, ಅವರು ಹಾಕ್ತಿದ್ದಂಥ ಕನ್ನಡಕ ಆಗಲಿ, ವಾಚ್ ಆಗಲಿ, ಅವ್ರು ಬಳಸ್ತಿದ್ದಂಥ ಎಲ್ಲ ಕೂಡ ನಾನು ಇಟ್ಕೊಂಡಿದ್ದೀನಿ. ಅದನ್ನೊಂದು ಫೇಮ್ ಹಾಕಿ ಇಡಬೇಕು. ನನ್ನ ಮೊಮ್ಮಕ್ಕಳವ್ರಿಗೂ ಕೂಡ ಅದನ್ನು ಇಡಬೇಕು, ಅವರೆಲ್ಲ ನೋಡಬೇಕು ಅವ್ರು ಬಳಸ್ತಿದ್ದು ಅಂತ. ಅದನ್ನು ಇಟ್ಕೊಬಿಟ್ರೆ ನೆಗೆಟಿವ್ ಎನರ್ಜಿ ಇರುತ್ತೆ. ಯಾಕೆ ಅಲ್ವಾ? ಅವ್ರ ಆಸ್ತಿ ಬೇಕು, ದುಡ್ಡು ಬೇಕು, ಎಲ್ಲ ಬೇಕು. ಅವ್ರು ಬಳಸ್ತಿದ್ದ ವಸ್ತುವಿಂದ ನಮ್ಗೆ ನೆಗೆಟಿವ್ ಆಗಿಬಿಡುತ್ತಾ? ನಮ್ಮ ಮನೆಯವ್ರು ಲಾಸ್ಟ್ ಮೂಮೆಂಟಲ್ಲಿ ಅವ್ರ ಜೋಬಲ್ಲಿ ಇದ್ದಂಥ ಇದಿಷ್ಟು ದುಡ್ಡು ಕೂಡ ನಾನು ಅದರಿಂದ ₹1 ನಾನು ಖರ್ಚು ಮಾಡಿಲ್ಲ, ಎಲ್ಲ ಇಟ್ಕೊಂಡಿದ್ದೀನಿ. ನಮ್ಮದು ಅಂತ ಸ್ವಂತ ಮನೆ ಆದಮೇಲೆ ಅದಕ್ಕಾಗೇ ಒಂದು ಜಾಗನ ನಾನು ಮಾಡಿ ಇಡಿಸ್ಬೇಕು, ಒಂದು ಫ್ರೇಮ್ ಮಾಡಿ ಇಡಬೇಕು ಅನ್ನೋದು ನನ್ನ ಆಸೆ. ಈಗ ದೊಡ್ಡ ದೊಡ್ಡ ಫಿಲಮ್ ಆ್ಯಕ್ಟ್ರುಗಳ ಮನೆ, ಅವರೆಲ್ಲ ದೊಡ್ಡ ದೊಡ್ಡ ಫೋಟೋ ಇಟ್ಟಿರುತ್ತೆ. ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯನ. ಅವ್ರಿಗೆ ಒಳ್ಳೇದಾಗ್ತಾ ಇರುತ್ತಲ್ವ? ಬೇಡಿ, ನಾನು ಈಗ ಹೆಸರನ್ನೇ ತಗೊಳ್ತೀನಿ. ಸೃಜನ್ ಲೋಕೇಶ್ ಅವ್ರ ಮನೆ, ಅವ್ರ ದೇವ್ರ ಮನೆ ಫೋಟೋನ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಚಾನಲ್ಗಳು ಅವ್ರದ್ದೆಲ್ಲ ಇದೆ. ದೇವ್ರ ಮನೆಯಲ್ಲಿ ಹೋದಂಥವ್ರ ಫೋಟೋ ದೊಡ್ಡದೇ ಇಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ತಾ ಇಲ್ವಾ? ಜೊತೆಗೆ ಲೋಕೇಶ್ ಅವ್ರದ್ದು ಮಾತ್ರ ಅಲ್ಲ, ನಮ್ಮ ಕನ್ನಡ ಚಿತ್ರರಂಗದ ಮೇರು ನಟರ ಫೋಟೋಗಳು ಕೂಡ ಅಲ್ಲಿ ಇಟ್ಕೊಂಡಿದ್ದಾರೆ. ನನಗೆ ಅನಿಸಿದ್ದು, ಏಕೆಂದರೆ ಅವ್ರು ಸೆಲೆಬ್ರಿಟಿಗಳು ಅಂದ ತಕ್ಷಣ ನಾವೆಲ್ಲನೂ ಒಪ್ಕೋಬೇಕು, ಒಪ್ಕೋಬಾರ್ದು ಅಂತಲ್ಲ. ಈಗ ಅವ್ರಿಗೇನು ಒಳ್ಳೇದಾಗ್ತಾ ಇಲ್ವಾ? ಹಾಗಾದರೆ ದೇವ್ರ ಮನೇಲಿ ಇಟ್ಕೊಂಡಿದ್ದಾರೆ ಅವರು. ಅವ್ರ ದೇವ್ರ ಮನೆ ನಾನು ಒಂದು ವ್ಲಾಗಲ್ಲಿ ನೋಡಿದೆ, ಸತ್ತೋಗಿರುವಂಥವ್ರ ಫೋಟೋ ಇದೆ. ಹಂಗಾರೆ ಅವ್ರ ಮನೆಗೆ ಒಳ್ಳೇದಾಗ್ತಾ ಇದೆಯಲ್ವಾ? ಅಂಥದ್ರಲ್ಲಿ ದೊಡ್ಡ ಫೋಟೋ ಆಗಲಿ, ಚಿಕ್ಕ ಫೋಟೋ ಆಗಲಿ, ಖಂಡಿತ ಹೋದಂಥವ್ರು ಅಂದರೆ ನಮ್ಮನ್ನ ಪ್ರೀತಿಸುವಂಥವ್ರು, ನಾವು ಅವ್ರನ್ನ ಮರೆಯೋಕ್ಕಾಗದೇ ಇಲ್ಲ ಅಂದಾಗ ಅವ್ರ ಸ್ಥಾನಮಾನ ಹೃದಯದಲ್ಲಿ ತುಂಬ ಅಚ್ಚ ಅಳಿಯದಂತೆ ಇರುತ್ತೆ. ಅಂಥದ್ರಲ್ಲಿ ನಾನು ಹೇಳಿದೆ ಅವ್ರಿಗೆ, ತೆಗಿಬಿಡಿ ಅನ್ನೋ ಥರ ಅವ್ರು ಮಾತಾಡಿದ್ರು. ಖಂಡಿತ ತೆಗಿಯೋದಿಲ್ಲ. ಆದರೆ ಹೋದಂಥವ್ರು ಫೋಟೋನ ದಕ್ಷಿಣ ಗೋಡೆಗೆ ಹಾಕಬೇಕು. ನನಗೆ ಪ್ಲಮ್ಮಿಂಗ್ ಅವ್ರು ಸಿಕ್ಕಿಲ್ಲ ಅಂದರೆ ಡ್ರಿಲ್ಲಿಂಗ್ ಮೂಲಕ ಅದನ್ನು ಫೋಟೋ ಹಾಕಿಸ್ಬೇಕು. ಅದಕ್ಕೋಸ್ಕರ ಅದನ್ನು ವೆಯ್ಟ್ ಮಾಡ್ತಾಯಿದ್ದೀನಿ, ಹಾಕ್ತೀನಿ. ಒಂದು ದಕ್ಷಿಣದ ಗೋಡೆಗೆ ಹಾಕ್ಕೊಳ್ತೀನಿ. ನನಗಿಷ್ಟ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ನಮ್ಮ ಜೊತೆಗೆ ಇದ್ದಾರೆ, ನಮ್ಮ ಜೊತೆಗೆ ನಿಂತಿದ್ದಾರೆ, ನಮ್ಮ ಜೊತೆಗೆ ಕೂತಿದ್ದಾರೆ ಎನ್ನುವಂಥ ಭಾವನೆನ ನನಗೆ ಖಂಡಿತ ಕೊಡ್ತಾನೆ ಇರುತ್ತೆ. ಆ ಕ್ಷಣನ ನಾನು ಅನುಭವಿಸ್ತಾನೆ ಹೋಗ್ತಾ ಇದ್ದೀನಿ. ಅವರು ತುಂಬ ಕಾಳಜಿಯಿಂದ ಹೇಳಿದ್ರು. ನಾನು ಆ ವಿಷಯದಲ್ಲಿ ಖಂಡಿತವಾಗ್ಲೂ ಕೂಡ ನೆಗೆಟಿವ್ ಅನ್ನೋದನ್ನು ನಾನು ತಗೊಳ್ಳೋದಿಲ್ಲ. ನಮ್ಮನ್ನು ಪ್ರೀತಿಸೋವಂಥವ್ರು ಅವ್ರ ದೇಹ ಇಲ್ಲ ಅಂದರೂ ಸಹ ನಮ್ಮನ್ನು ಕಾಯೋದಕ್ಕೆ ನಮ್ಮ ಜೊತೆ ಇರ್ತಾರೆ ಯಾವಾಗಲೂ ಸಹ. ಹಿಂಗಿತ್ತು, ಅದನ್ನು ಅವ್ರ ಜೊತೆ ಹೇಳಲಿಲ್ಲ, ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಅವ್ರ ಥಿಂಗ್ಸ್ಗಳು ಎಲ್ಲ ಇಟ್ಕೊಂಡಿದ್ದೀನಿ.
ಯಾರೊಬ್ಬರು ಜ್ಯೋತಿಷಿಗಳು ಕೂಡ ಚಾನಲಲ್ಲಿ ಹೇಳ್ತಾಯಿದ್ರು, ಇಟ್ಕೋಬೇಡಿ ಹಾಗೆ ಹೀಗೆ ಸತ್ತೋರ್ ಫೋಟೋಸು. ಅದು ನಿಜವಾಗ್ಲೂ ಆಸ್ತಿನೂ ದಾನ ಮಾಡಿಬಿಡ್ಲಿ ಮತ್ತೆ. ಹಂಗೆ ಅವ್ರ ತಂದೆ ತಾಯಿ ಯಾರೋ ತೀರ್ಕೊಂಡಿರ್ತಾರೆ, ಅವ್ರ ಆಸ್ತಿ ಅವ್ರು ಸಂಪಾದನೆ ಮಾಡಿರೋದಲ್ವಾ, ಕೊಟ್ಬಿಡಿ ಮತ್ತೆ. ಅವ್ರು ಮಡಗೋಗಿರುವಂಥ ದುಡ್ಡನ್ನ ಕೊಟ್ಬಿಡಿ ಬೇರೆಯವ್ರಿಗೆ ಮತ್ತೆ. ಅದೆಲ್ಲ ಬೇಕು, ಅವ್ರ ಫೋಟೋ ಬೇಡವಂತೆ, ಅವ್ರು ಬಳಸ್ತಿದ್ದಂಥ ವಸ್ತುಗಳು ಬೇಡವಂತೆ, ಅವ್ರು ಹಾಕ್ತಿದ್ದ ಬಟ್ಟೆಗಳು ಬೇಡವಂತೆ. ಇದು ಯಾವ ನ್ಯಾಯ ಹೇಳಿ ನೀವು? ಇದಕ್ಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ನಾನಂತೂ ನನ್ನ ದೇಹದಲ್ಲಿ ಉಸಿರಿರೋವರೆಗೂ ಆ ವಸ್ತುಗಳನ್ನ ಜೋಪಾನ ಮಾಡ್ತೀನಿ. ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಬರ್ತಾರೆ ನೋಡಿ, ಅವ್ರಿಗೂ ಕೂಡ ಅದನ್ನು ಜೋಪಾನ ಮಾಡುವಂಥ ಒಂದು ಪುಟ್ಟದಾಗಿ ನಾನು ಮಾಡಿಕೊಂಡಾಗ ಅವ್ರು ಅದನ್ನು ಮುಂದುವರಿಸುವಂಥದ್ದನ್ನು ಖಂಡಿತ ಮಾಡ್ತಾರೆ. ಆ ಫೀಲಿಂಗು, ಆ ಒಂದು ಅನುಬಂಧ ಅನುಭವಿಸಿದವ್ರಿಗೆ ಮಾತ್ರನೇ ಗೊತ್ತು. ಏನಂತೀರಿ? ನನಗೆ ಕಮೆಂಟನ್ನು ಮಾಡಿ. ತುಂಬ ದಿನ ಆಯಿತು, ಒಂದು ವಾರದ ಮೇಲಾಯಿತು ವಿಡಿಯೋ ಹಾಕಿ. ಹಾಗೆ ಒಂದು ವಿಡಿಯೋನ ಇದ್ರ ಬಗ್ಗೆನೇ ಒಂದು ಮಾತಾಡಿ ವಿಡಿಯೋನ ನಿಮ್ಮ ಮುಂದೆ ಹೇಳ್ಕೋಬೇಕು ಅಂತ ಅನ್ನಿಸ್ತು. ನಾಳೆ ಒಂದು ಕಾರ್ಯಕ್ರಮ ಇದೆ, ಆದರೆ ನಾಳೆ ವಿಡಿಯೋನ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟು ಏನಾದರೂ ಒಂದು ರೆಸಿಪಿ ಖಂಡಿತ ಮಾಡಬೇಕು. ಮನೆಯಲ್ಲಿ ಈಗ ನನ್ನ ತಂಗಿ, ಇಲ್ಲಿರುವಂಥ ತಂಗಿ ಸವಿತಾ ಇವರೆಲ್ಲ ಇರ್ತಾರೆ. ನೋಡೋಣ, ಮಾವಿನ ಹಣ್ಣಲ್ಲಿ ಒಂದು ರೆಸಿಪಿ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಮಾಡಿ ತೋರಿಸ್ತೀನಿ. ನೆಕ್ಸ್ಟು ನನ್ನ ಡೈಲಿ ಬ್ಲಾಗೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಷಯದ ಬಗ್ಗೆ ನೀವೇನು ಹೇಳ್ತೀರಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕು ಹಾಗೂ ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ಗೆ ಬಂದಿರುವಂಥವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಜೊತೆಗೆ ಲೈಕ್ ಕೊಟ್ಟ ತಕ್ಷಣ ಹೈಪ್ ಅನ್ನುವಂಥ ಒಂದು ಬಟನ್ ಬರುತ್ತೆ, ಅದು ಕೂಡ ನೀವು ಪಾಯಿಂಟನ್ನು ಕೊಟ್ಟು ನನಗೆ ನೀವು ಸಪೋರ್ಟ್ ಮಾಡ್ಬೋದು. ಬರಲಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.